Hi, in this chapter we discuss another problem relating to process accounting. Okay, see one more problems. The product of a manufacturing concern passes through two processes, okay, A and B, and then to finished stock. It is ascertained that in each process normally 5% of the total weight is lost. That means normal loss without scrap. Okay, 5% is normal loss without scrap, and 10% is scrapped. That means normal loss with scrap. ಅರ್ಥ ಆಯ್ತಾ? 5% ಏನು ಕೊಟ್ಟಿದ್ದಾರೆ, ಇದು ನಾರ್ಮಲ್ ಲಾಸ್ ವಿದೌಟ್ ಸ್ಕ್ರಾಪ್. ಈ 10% is ಸ್ಕ್ರಾಪ್ಡ್ ಅಂತ ಕೊಟ್ಟಿದ್ದಾರಲ್ಲ, ಅದು ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪ್, ವಿಚ್ ಫ್ರಮ್ process A and B realized rupees 160 per ton and 400 per ton respectively. ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪಿಗೆ ರೇಟ್ ಕೊಟ್ಟಿದ್ದಾರೆ, ನಾವು ರೇಟ್ ಫೈಂಡ್ ಔಟ್ ಮಾಡಬೇಕಾಗಿಲ್ಲ. ಪ್ರೊಸೆಸ್ ಎ ಅಲ್ಲಿ ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪಿನ ರೇಟ್ 160 ಆಗಿರ್ತದೆ. ನೆಕ್ಸ್ಟ್ ಪ್ರೊಸೆಸ್ ಬಿ ನಾರ್ಮಲ್ ಲಾಸ್ ವಿತ್ ಸ್ಕ್ರಾಪಿನ ರೇಟ್ ಏನು 400 per ton respectively. The following are the figures related to the both processes. Informations ಕೊಟ್ಟಿದ್ದಾರೆ, process A information and process B information. In this problem there is a two processes, process A and process B. Material in tons ಕೊಟ್ಟಿದ್ದಾರೆ. How much unit produced under the process A 2000 rupees, 2000 units ಟನ್ ನಲ್ಲಿ ಕೊಟ್ಟಿರುವಂತದ್ದು. ಪ್ರೊಸೆಸ್ ಬಿ 140 ಟನ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಕಾಸ್ಟ್ ಆಫ್ ಮೆಟೀರಿಯಲ್ ಪರ್ ಟನ್ ಕಾಸ್ಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ 250 ಪ್ರೊಸೆಸ್ ಎ ಅಂಡ್ ಪ್ರೊಸೆಸ್ ಬಿ ಇಸ್ rupees 400 ಕಾಸ್ಟ್ ಆಫ್ ಮೆಟೀರಿಯಲ್. ವೇಜಸ್ ಕೊಟ್ಟಿದ್ದಾರೆ rupees 1,12,000 ವ್ಯಾಲ್ಯೂ, rupees 40,000 ಪ್ರೊಸೆಸ್ ಬಿ. ಔಟ್ಪುಟ್ ಇನ್ ಟನ್ಸ್ ಕೊಟ್ಟಿರುವಂತದ್ದು, ಅಂದ್ರೆ ಇದು ಆಕ್ಚುಯಲ್ ಪ್ರೊಡಕ್ಷನ್ಸ್ ಅಥವಾ ಆಕ್ಚುಯಲ್ ಔಟ್ಪುಟ್. ಪ್ರಾಬ್ಲಮ್ಸ್ ಅಲ್ಲಿ ಆಕ್ಚುಯಲ್ ಔಟ್ಪುಟ್ ಕೊಟ್ಟಿದ್ದಾರಂದ್ರೆ ನೀವು ಅಬ್ನಾರ್ಮಲ್ ಗೇನ್ ಅಥವಾ ಅಬ್ನಾರ್ಮಲ್ ಲಾಸಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಯಾಕಂದ್ರೆ ಇದು ಆಕ್ಚುಯಲ್ ಔಟ್ಪುಟ್ ಅಥವಾ ಆಕ್ಚುಯಲ್ ಪ್ರೊಡಕ್ಷನ್. ಸಪೋಸ್ ಈ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಅಂದ್ರೆ ನೀವು ಅಬ್ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಗೇನ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿಲ್ಲ. ಸೊ rupees 1,660 and process B is 1,560. Okay, so you have to prepare process account showing cost per ton of each process. ಫಸ್ಟ್ ನಾವು ಪ್ರೊಸೆಸ್ ಎ ಅಕೌಂಟ್ ಅನ್ನು ಮಾಡುವ ಫಾರ್ಮ್ಯಾಟ್ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಪ್ರೊಸೆಸ್ ಎ ಫಾರ್ಮ್ಯಾಟ್, process A account, particulars, quantity, rate and amount. In credit side also same, particulars, quantity, rate and amount. First to ಯೂನಿಟ್ ಪ್ರೊಡ್ಯೂಸ್ಡ್ ಅಲ್ವಾ, ಮೆಟೀರಿಯಲ್ಸ್ ಇನ್ ಟನ್ ಕೊಟ್ಟಿದ್ದಾರೆ, ಇದನ್ನ ನಾವು ಮೆಟೀರಿಯಲ್ಸ್ ಕೊಟ್ಟಿರುವಂತದ್ದು. ಸೊ ಡೈರೆಕ್ಟ್ ಮೆಟೀರಿಯಲ್ಸ್, ಸೊ ಡೈರೆಕ್ಟ್ ಮೆಟೀರಿಯಲ್ಸ್. ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟು, ಅಮೌಂಟ್ ಎಷ್ಟು, ಡೈರೆಕ್ಟ್ ಮೆಟೀರಿಯಲ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, ಟನ್ಸ್ ಅಲ್ಲಿ ಕೊಟ್ಟಿರುವಂತದ್ದು. ಇದು ಅಮೌಂಟ್ ಅಲ್ಲ, ಟನ್ಸ್ ಅಲ್ಲಿ ಕೊಟ್ಟಿರೋದು. ಸೊ 2000 ಅಮೌಂಟ್ ಅಲ್ಲ, ಇದು ಟನ್ಸ್ ಕ್ವಾಂಟಿಟಿ. ನೆಕ್ಸ್ಟ್ ರೇಟ್ ಕೊಟ್ಟಿದ್ದಾರೆ. ಪ್ರೊಸೆಸ್ ಎ ನ ಕಾಸ್ಟ್ ಆಫ್ ಮೆಟೀರಿಯಲ್ ರೇಟ್ 250. ಸೊ ಕ್ವಾಂಟಿಟಿ ಇಂಟು ರೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಸಿಗ್ತದೆ. ಸೊ 5 lakh. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ವೇಜಸ್ ಕೊಟ್ಟಿದ್ದಾರೆ. ವೇಜಸ್ ಇದು ಎಕ್ಸ್ಪೆನ್ಸಸ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಸೊ ಇಟ್ ಕಮ್ಸ್ ಟು ಡೆಬಿಟ್ ಸೈಡ್ ಆಫ್ ದಿ ಪ್ರೊಸೆಸ್ ಅಕೌಂಟ್. ಟು ವೇಜಸ್
value given rupees 1,12,000. Then manufacturing expenses, this also expenses, so debit side we write manufacturing expenses, how much value, 32,000. then expenses anta ಅಥವಾ direct ಅಥವಾ indirect expenses is not given, so comes to credit side of the process accounting of A, process A. ಕ್ರೆಡಿಟ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ, ನಮಗೆ ಲಾಸ್ ಕೊಟ್ಟಿದ್ದಾರೆ. ಫಸ್ಟ್ ಸ್ಟಾರ್ಟಿಂಗಲ್ಲೇ ನಾರ್ಮಲ್ ಲಾಸಿನ ವಿತ್ ಸ್ಕ್ರ್ಯಾಪ್ ಮತ್ತು ವಿದೌಟ್ ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಇನ್ ಪರ್ಸೆಂಟೇಜ್ ಆಫ್ ಗಿವನ್. ಸೊ ಫಸ್ಟ್ ವರ್ಕಿಂಗ್ ನೋಟಲ್ಲಿ ವರ್ಕಿಂಗ್ ನೋಟ್ ಯಾವುದು ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ವರ್ಕಿಂಗ್ ನೋಟಲ್ಲಿ ನಾರ್ಮಲ್ ಲಾಸ್ ಫಾರ್ಮುಲಾ ಇನ್ಪುಟ್ ಇಂಟು ರೇಟ್ ಡಿವೈಡೆಡ್ ಬೈ 100. ಈ ಪ್ರಾಬ್ಲಮ್ ಅಲ್ಲಿ ವಿತ್ ಸ್ಕ್ರ್ಯಾಪ್ ಕೊಟ್ಟಿದ್ದಾರೆ, ಮತ್ತೊಂದು ವಿದೌಟ್ ಸ್ಕ್ರ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ನಾನು ಫಸ್ಟ್ ವಿದೌಟ್ ಸ್ಕ್ರ್ಯಾಪ್ ಇದು ಬರೀತೇನೆ. ವಿದೌಟ್ ಸ್ಕ್ರ್ಯಾಪ್ ಇನ್ಪುಟ್ ಎಷ್ಟು, ಇನ್ಪುಟ್ ಸೇಮ್ ಎಲ್ಲದು, ವಿತ್ ಸ್ಕ್ರ್ಯಾಪ್ ಆಗಿರಲಿ ವಿದೌಟ್ ಸ್ಕ್ರ್ಯಾಪ್ ಆಗಲಿ, ನಾವು ಇನ್ಪುಟ್ ಅನ್ನ ನಾವು ಡೆಬಿಟ್ ಸೈಡ್ ಇಂದ ಕನ್ಸಿಡರ್ ಮಾಡುವಂಥದ್ದು. ಇನ್ಪುಟ್ ಅನ್ನ ಫಾರ್ಮುಲಾ ಇರೋದೇ ಇನ್ಪುಟ್ ಅನ್ನ ಕನ್ಸಿಡರ್ ಮಾಡಬೇಕು. ಸೊ ಇನ್ಪುಟ್ ಇಸ್ 2000 ಅನ್ನ ಕನ್ಸಿಡರ್ ಮಾಡಿ ಇಂಟು ವಿದೌಟ್ ಸ್ಕ್ರ್ಯಾಪಿನ ರೇಟ್ ಎಷ್ಟು ಕೊಟ್ಟಿದ್ದಾರೆ, 5%. ಇಟ್ಸ್ ಕಮ್ಸ್ ಟು 100 ಟನ್. ಎಲ್ಲ ಟನ್ಸ್ ಅಲ್ಲಿ ಕೊಟ್ಟಿರುವಂತದ್ದು 100 ಟನ್ಸ್. ಸೆಕೆಂಡ್ ಒನ್ ವಿತ್ ಸ್ಕ್ರ್ಯಾಪ್ ಪ್ರಾಬ್ಲಮ್ ಅಲ್ಲಿ ವಿದೌಟ್ ಸ್ಕ್ರ್ಯಾಪ್ ಕೂಡ ಕೊಟ್ಟಿದೆ, ವಿತ್ ಸ್ಕ್ರ್ಯಾಪ್ ಫಾರ್ಮುಲಾ ಸೇಮ್ 2000, ಆದರೆ ಪರ್ಸೆಂಟೇಜ್ ಪ್ರಾಬ್ಲಮ್ ಅಲ್ಲಿ 10% ಕೊಟ್ಟಿರುವಂತದ್ದು, ದಟ್ ಕಮ್ಸ್ ಟು 200 ಟನ್ಸ್. ಸೊ ನಾರ್ಮಲ್ ಲಾಸ್, ಟೋಟಲ್ ನಾರ್ಮಲ್ ಲಾಸ್ ಎಷ್ಟಾಗಿದೆ, ಟೋಟಲ್ ನಾರ್ಮಲ್ ಲಾಸ್ is equal to 100 tons plus 200, it comes to 300 tons. ಗೊತ್ತಾಯ್ತಾ? ಪ್ರಾಬ್ಲಮ್ಸ್ ಅಲ್ಲಿ ವಿದೌಟ್ ಸ್ಕ್ರ್ಯಾಪ್ ಕೊಟ್ಟಿದ್ದಾರೆ, ವಿತ್ ಸ್ಕ್ರ್ಯಾಪ್ ಆಫ್ ನಾರ್ಮಲ್ ಲಾಸ್ ಕೂಡ ಕೊಟ್ಟಿದ್ದಾರೆ. ಟೋಟಲ್ ಅದು ವಿತ್ ಸ್ಕ್ರ್ಯಾಪ್ ಆಗಿರಲಿ ವಿದೌಟ್ ಆಗಿರಲಿ ಟೋಟಲ್ ನಾರ್ಮಲ್ ಲಾಸ್ ನಮಗೆ 100 ಪ್ಲಸ್ 200 300 ಟನ್ಸ್ ಸಿಕ್ಕಿದೆ. ಸೊ ಸೆಕೆಂಡ್ ಸ್ಟೇಜ್ ಅಲ್ಲಿ ನಾವೇನು ಫೈಂಡ್ ಔಟ್ ಮಾಡ್ತೇವೆ, ನಾರ್ಮಲ್ production. Normal production formula input minus normal loss. Input ಗೊತ್ತಿದೆ 200 ಸ್ಟಾರ್ಟಿಂಗ್, ಇದು 200 ಅನ್ನು ನಾವು ಕನ್ಸಿಡರ್, ಈ 200 ಕನ್ಸಿಡರ್ ಮಾಡುವಂಥದ್ದು. ನಾರ್ಮಲ್ ಲಾಸ್ ಇವಾಗ ಫೈಂಡ್ ಔಟ್ ಮಾಡಿದ್ದೀವಿ, ಟೋಟಲ್ ನಾರ್ಮಲ್ ಲಾಸ್ ಎಷ್ಟು 300. ಸೊ ದಟ್ ಕಮ್ಸ್ ಟು 1700 ಟನ್ಸ್. ಥರ್ಡ್ ಅಲ್ಲಿ ಏನು, ಥರ್ಡ್ ಸ್ಟೇಜಸ್ ಅಲ್ಲಿ ನಾವು ನಾರ್ಮಲ್ ಕಾಸ್ಟ್ ಪರ್ ಟನ್ ಫೈಂಡ್ ಔಟ್ ಮಾಡಬೇಕು. ನಾರ್ಮಲ್ ಕಾಸ್ಟ್ ಪರ್ ಟನ್ ಫಾರ್ಮುಲಾ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ divided by ನಾರ್ಮಲ್ ಪ್ರೊಡಕ್ಷನ್. ಟೋಟಲ್ ಲಾಸ್ ಎಷ್ಟಂತ ನಾವಿವಾಗ ಇನ್ನೂ ಫೈಂಡ್ ಔಟ್ ಮಾಡಲಿಲ್ಲ. ಸೊ ಟೋಟಲ್ ಲಾಸ್ ಎಷ್ಟಂತ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ರೆ ಟೋಟಲ್ ಕಾಸ್ಟ್ ಅನ್ನ ನಾವು ಡೆಬಿಟ್ ಸೈಡ್ ಇಂದ ಡೈರೆಕ್ಟ್ ಮೆಟೀರಿಯಲ್ಸ್, ವೇಜಸ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 5 lakh plus 1,12,000 plus 32,000. This comes to 6,44,000. It is 2,000. Same 2,000 and 6,44,000.
ಕ್ರೆಡಿಟ್ ಸೈಡಿಗೆ ಬಂದಾಗ ಕ್ರೆಡಿಟ್ ಸೈಡಲ್ಲಿ ನಮಗೆ ನಾರ್ಮಲ್ ಲಾಸ್ ವಿದೌಟ್ ಸ್ಕ್ರ್ಯಾಪ್ ಫಾರ್ಮೆಟ್ ಫಸ್ಟ್ ನೋಡಿದಿರಲ್ಲ. ಕ್ರೆಡಿಟ್ ಸೈಡಲ್ಲಿ ನಾರ್ಮಲ್ ಲಾಸ್ ವಿದೌಟ್ ಸ್ಕ್ರ್ಯಾಪ್ ಇದೆ, ವಿತ್ ಸ್ಕ್ರ್ಯಾಪ್ ಇದೆ. ನಾವು ಇವಾಗಲೇ ಅದನ್ನು ಫೈಂಡ್ ಔಟ್ ಮಾಡಿದ್ದೀವಿ, ಅದನ್ನು ಕೂಡ ಬರೆದ್ಬಿಡುವ. ಬೈ ನಾರ್ಮಲ್ ಲಾಸ್ ವಿದೌಟ್ ಸ್ಕ್ರ್ಯಾಪ್. ಕ್ವಾಂಟಿಟಿ ಗೊತ್ತಿದೆ, ನಾವೀಗ ಫಸ್ಟ್ ನಾರ್ಮಲ್ ಲಾಸ್ ವಿದೌಟ್ ಸ್ಕ್ರ್ಯಾಪ್ ಕ್ವಾಂಟಿಟಿ ಫೈಂಡ್ ಔಟ್ ಮಾಡಿದ್ದೀವಿ 100. ರೇಟ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ರೇಟ್ ನಮಗೆ ಪ್ರಾಬ್ಲಮ್ಸ್ ಅಲ್ಲಿ ನಾರ್ಮಲ್ ಲಾಸ್ ವಿದೌಟ್ ಸ್ಕ್ರ್ಯಾಪ್ ಇದು ರೇಟ್ ಕೊಟ್ಟಿಲ್ಲ, ಸೊ ನಿಲ್. ಬೈ ನೆಕ್ಸ್ಟ್ ಬೈ ನಾರ್ಮಲ್ ಲಾಸ್ ವಿತ್ ಸ್ಕ್ರ್ಯಾಪ್. ವಿತ್ ಸ್ಕ್ರ್ಯಾಪ್ ಕ್ವಾಂಟಿಟಿ ಫೈಂಡ್ ಔಟ್ ಮಾಡಿದ್ದೇವೆ. ವಿತ್ ಸ್ಕ್ರ್ಯಾಪ್ ಇದ ಕ್ವಾಂಟಿಟಿ 200. ರೇಟ್ ಫಸ್ಟಿಗೆ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿದ್ದಾರೆ. ರೇಟ್ ಎಷ್ಟು? ಪ್ರೊಸೆಸ್ ಎದು 160, ಪ್ರೊಸೆಸ್ ಬಿ 140, ಸಾರಿ 400. ಪ್ರೊಸೆಸ್ ಬಿ ಇದು 400, ಪ್ರೊಸೆಸ್ ಎ 160. ರೇಟ್ 160. 160 into 200, that comes to 32,000. ಸೊ ಇಲ್ಲಿಗೆ ಇದಾಗಿದೆ ಟೋಟಲ್ ಕಾಸ್ಟ್. ನಾವಿವಾಗ ಇಲ್ಲಿ ಏನು ಫೈಂಡ್ ಔಟ್ ಮಾಡ್ತಾ ಇದ್ವಿ, ನಾರ್ಮಲ್ ಕಾಸ್ಟ್ ಪರ್ ಟನ್ ಇಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್. ಟೋಟಲ್ ಕಾಸ್ಟ್ ಫೈಂಡ್ ಔಟ್ ಮಾಡಿದ್ದೀವಿ. ಎಷ್ಟು? 6,44,000. ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ ಅದು ಕೂಡ ಗೊತ್ತಿದೆ. ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ ಇಲ್ಲಿ ನೋಡಿ. ಸ್ಕ್ರ್ಯಾಪ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ನ ಸ್ಕ್ರ್ಯಾಪ್ ವ್ಯಾಲ್ಯೂ 32,000 ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ ನಾವಿಲ್ಲಿ ಫೈಂಡ್ ಔಟ್ ಮಾಡಿದ್ವಿ. ಎಷ್ಟು? 1,700. ದಟ್ ಕಮ್ಸ್ ಟು rupees 360 per ton. ಓಕೆ, ನೆಕ್ಸ್ಟ್ ನಮಗೆ ನಾರ್ಮಲ್ ಪ್ರೊಡಕ್ಷನ್ ಎಷ್ಟಂತ ಗೊತ್ತಿದೆ. ಪ್ರಾಬ್ಲಮ್ಸ್ ಅಲ್ಲಿ ಆಕ್ಚುಯಲ್ ಪ್ರೊಡಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. 1,660 ಆಕ್ಚುಯಲ್ ಪ್ರೊಡಕ್ಷನ್ ಅಥವಾ ಔಟ್ಪುಟ್ ಇನ್ ಟನ್ಸ್ 1,660. ನಾರ್ಮಲ್ ಪ್ರೊಡಕ್ಷನ್ 1,700. ಸೊ ಇಟ್ ಈಸ್ ಅ ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸ್ ಫಾರ್ಮುಲಾ ಏನ್ ಬರ್ತದೆ? ನಾರ್ಮಲ್ ಪ್ರೊಡಕ್ಷನ್ ಮೈನಸ್ ಆಕ್ಚುಯಲ್ ಪ್ರೊಡಕ್ಷನ್ ಅಲ್ವಾ. ಯಾವಾಗ ಇಲ್ಲಿ ನೋಡಿ, ಯಾವಾಗ ನಾರ್ಮಲ್ ಪ್ರೊಡಕ್ಷನ್ ಜಾಸ್ತಿ ಇರ್ತದೆ ಯಾವುದಕ್ಕಿಂತ ಆಕ್ಚುಯಲ್ ಪ್ರೊಡಕ್ಷನ್. ಇಲ್ಲಿ ನಾರ್ಮಲ್ ಪ್ರೊಡಕ್ಷನ್ 1,700 ಇದೆ, ಆದರೆ ಆಕ್ಚುಯಲ್ ಪ್ರೊಡಕ್ಷನ್ ಆಗಿರೋದು 1,660. ಸೊ ಇಟ್ ಈಸ್ ಅ ಅಬ್ನಾರ್ಮಲ್ ಲಾಸ್. ಇನ್ fourth stage we find quantity of abnormal loss. Formula: normal production minus actual production. Normal production minus actual production. Normal production how much? 1,700. Actual production how much? 1,660. So it comes to 40 ton is a abnormal loss. ಆಯ್ತಾ? 40 ಟನ್ ಇಂದ ಅಬ್ನಾರ್ಮಲ್ ಲಾಸ್ ಅಥವಾ ಗೈನ್ ಫೈಂಡ್ ಔಟ್ ಮಾಡೋದು ಪ್ರಾಬ್ಲಮ್ಸ್ ಅಲ್ಲಿ ಆಕ್ಚುಯಲ್ ಲಾಸ್ ಮತ್ತೆ ನಾರ್ಮಲ್ ಪ್ರೊಡಕ್ಷನ್ ಅಮೌಂಟ್ ಗೊತ್ತಿದ್ರೆ ಮಾತ್ರ. ಇಲ್ಲಾಂದ್ರೆ ನಾವು ಅಬ್ನಾರ್ಮಲ್ ಲಾಸ್ ಫೈಂಡ್ ಔಟ್ ಮಾಡೋದಿಲ್ಲ. ಇದರಲ್ಲಿ ನಮ್ಗೆ 2 ಅಮೌಂಟ್ ಗೊತ್ತಿದೆ, ಹಾಗಾಗಿ ಇಲ್ಲಿ ನಾವು ನಾರ್ಮಲ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ನಾರ್ಮಲ್ ಲಾಸ್ ಅನ್ನು ನಾವು ಎಲ್ಲಿ ಬರೀತೇವೆ? ಕ್ರೆಡಿಟ್ ಸೈಡ್. ಅಬ್ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಅಲ್ಲ, ಅಬ್ನಾರ್ಮಲ್ ಲಾಸ್. ಅಬ್ನಾರ್ಮಲ್ ಲಾಸಸ್ ಅನ್ನ ನಾವು ಎಷ್ಟು ಕ್ವಾಂಟಿಟಿ ಲಾಸ್ ಆಗಿರೋದು? 40 ಟನ್ಸ್. ಸ್ಟಾರ್ಟಿಂಗ್ ಫಾರ್ಮ್ಯಾಟ್ ಅನ್ನಲ್ಲಿ ಎಕ್ಸ್ಪ್ಲೈನ್ ಮಾಡುವಾಗ ನಾನು ಹೇಳಿದ್ದೆ, ಅಬ್ನಾರ್ಮಲ್ ಗೇನ್ ಆಗಲಿ, ಅಬ್ನಾರ್ಮಲ್ ಲಾಸಸ್ ಆಗಲಿ, ಅಥವಾ ಯೂನಿಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ ಆಗಲಿ, ಅಥವಾ ದ ಯೂನಿಟ್ ಟ್ರಾನ್ಸ್ಫರ್ ಟು ವೇರ್ ಹೌಸ್ ಆಗಲಿ, ಕ್ವಾಂಟಿಟಿಗೆ ನಾವು ಯಾವತ್ತು ರೇಟನ್ನು ಯಾವ್ದು ಹಾಕ್ತೇವೆ ಅಂದರೆ
ಕಾಸ್ಟ್ ಪರ್ ಯೂನಿಟ್, ನಾವು ಇಲ್ಲಿ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ವ್ಯಾಲ್ಯೂ ರೇಟ್ ಫೈಂಡ್ ಔಟ್ ಮಾಡಿದ್ವಲ್ಲ ಅದೇ ರೇಟನ್ನು ಅದು ಅಬ್ನಾರ್ಮಲ್ ಲಾಸ್ ಆಗಿರಲಿ, ಅಬ್ನಾರ್ಮಲ್ ಗೇನಿಗಾಗಿರಲಿ, ಯೂನಿಟ್ ಟ್ರಾನ್ಸ್ಫರ್ಡಿಗಾಗಿರಲಿ ಅದೇ ರೇಟನ್ನು ಹಾಕುವಂಥದ್ದು. ಕ್ವಾಂಟಿಟಿ ಗೊತ್ತಿದೆ ಎಷ್ಟು ಲಾಸ್ ಆಗಿರುವಂಥದ್ದು, ಅಬ್ನಾರ್ಮಲ್ ಲಾಸ್ 40, ರೇಟ್ ಅದಕ್ಕೆ ಇಲ್ಲಿ ಫೈಂಡ್ ಔಟ್ ಮಾಡಿದ್ವಲ್ಲ ನಾರ್ಮಲ್ ಕಾಸ್ಟ್ ಪರ್ ಟನ್ 360 ಪರ್ ಟನ್, ಅದೇ ರೇಟನ್ನು ಇಲ್ಲಿ ಹಾಕುವಂಥದ್ದು. ಸೊ ಇಟ್ ಕಮ್ಸ್ ಟು 14,400. ಮತ್ತೆ ಇದಕ್ಕೆ ರಿಲೇಟೆಡ್ ಆದ ಏನು ಇನ್ಫಾರ್ಮೇಶನ್ಸ್ ಇಲ್ಲ. ಸೊ ನಾವು ಈ ಪ್ರೋಸೆಸ್ಸಿನ ಫಿನಿಶ್ ಪ್ರಾಡಕ್ಟನ್ನು ಎಲ್ಲಿಗೆ ಸೆಂಡ್ ಮಾಡ್ತೇವೆ, ಪ್ರೋಸೆಸ್ ಬಿಗೆ. ಬೈ ಪ್ರೋಸೆಸ್ ಬಿ 2000 minus 100 minus 200 minus 40. Is it clear? 2000 minus 100 minus 200 minus 40. That comes to 1660. ಇದು 1660 ಆಕ್ಚುಯಲ್ ಪ್ರೊಡಕ್ಷನ್ ಏನಿದೆ ನಮಗೆ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿರುವ ಆಕ್ಚುಯಲ್ ಪ್ರೊಡಕ್ಷನ್ಸ್ಗೆ ಮ್ಯಾಚ್ ಆಗಬೇಕು. ಆಯ್ತಾ? ನೆಕ್ಸ್ಟ್ ಸೇಮ್ ಆವಾಗೆ ನಾನು ಹೇಳಿದ್ದೆ, ನೆಕ್ಸ್ಟ್ ಪ್ರೋಸೆಸ್ಸಿಗೆ ನಾವು ಯೂನಿಟ್ಸ್ ಅನ್ನು ಸೆಂಡ್ ಮಾಡುವಾಗ, ಫಿನಿಶ್ ಪ್ರಾಡಕ್ಟ್ ಅನ್ನು ಸೆಂಡ್ ಮಾಡುವಾಗ, ಯೂನಿಟ್ಸ್ ಅನ್ನು ಸೆಂಡ್ ಮಾಡುವಾಗ ರೇಟ್ ಯಾವ್ದು ಹಾಕುವಂಥದ್ದು, ನಾರ್ಮಲ್ ಕಾಸ್ಟ್ ಪರ್ ಟನ್ನೇ ಹಾಕುವಂಥದ್ದು ಅಥವಾ ನಾರ್ಮಲ್ ಕಾಸ್ಟ್ ಪರ್ ಯೂನಿಟ್ ವ್ಯಾಲ್ಯೂನೇ ಹಾಕುವಂಥದ್ದು. ಸೊ ಯೂನಿಟ್ ಇಂಟು ಕ್ವಾಂಟಿಟಿ ಇಂಟು ರೇಟ್ ಮಾಡಿದಾಗ ನಮಗೆ ವ್ಯಾಲ್ಯೂ ಸಿಗ್ತದೆ. ದಟ್ ಕಮ್ಸ್ ಟು 5,97,600. ಸೊ ಹಿಯರ್ process A account is completed. ಕ್ಲಿಯರ್? ಪ್ರೊಸೆಸ್ ಎ ಅಕೌಂಟಲ್ಲಿ ಡೆಬಿಟ್ ಸೈಡಲ್ಲಿ ನಾವು ಎಕ್ಸ್ಪೆನ್ಸಸ್ ಅನ್ನು ಮೆನ್ಷನ್ ಮಾಡ್ತೇವೆ. ಕ್ರೆಡಿಟ್ ಸೈಡಲ್ಲಿ ನಾರ್ಮಲ್ ಲಾಸ್ ಆಗಿರ್ಬೋದು ಅಥವಾ ಅಬ್ನಾರ್ಮಲ್ ಲಾಸಸ್ ಆಗಿರ್ಬೋದು ಅಥವಾ ಯೂನಿಟ್ ಟ್ರಾನ್ಸ್ಫರ್ ಟು ನೆಕ್ಸ್ಟ್ ಪ್ರೋಸೆಸ್ ಆಗಿರ್ಬೋದು ಅಥವಾ ಯೂನಿಟ್ ಟ್ರಾನ್ಸ್ಫರ್ ಟು ವೇರ್ ಹೌಸ್ ಆಗಿರ್ಬೋದು. ಕ್ರೆಡಿಟ್ ಸೈಡಲ್ಲಿ ನಾವು ಮೆನ್ಷನ್ ಮಾಡ್ತೇವೆ. ಅಬ್ನಾರ್ಮಲ್ ಲಾಸಸ್ ಅನ್ನು ನಾವು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇದೆ, ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇದು ಅಬ್ನಾರ್ಮಲ್ ಲಾಸ್ ಯಾಕೆ ಆಗ್ತದೆ ಅಂದರೆ ಅದು ಇನ್ಸಫಿಷಿಯನ್ಸಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ ನೆಗ್ಲಿಜೆನ್ಸಿ ಆಫ್ ದ ವರ್ಕರ್ಸ್ ಆಗಿರ್ಬೋದು ಅಥವಾ ಬ್ರೇಕ್ ಡೌನ್ ಆಫ್ ಮಿಷಿನ್ಸ್ ಆಗಿರ್ಬೋದು. ಅಬ್ನಾರ್ಮಲ್ ಲಾಸಸ್ ಅನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ, ಆದರೆ ನಾರ್ಮಲ್ ಲಾಸಸ್ ಅನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಕ್ಸಾಂಪಲ್ಸ್ ಹೇಳೋದಾದ್ರೆ ನ್ಯಾಚುರಲ್ ಕೆಲಾಮಿಟೀಸ್ ಅನ್ನು ನಾವು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನು ನಾವು ನಾರ್ಮಲ್ ಲಾಸ್ ಅಂತ ಕರಿತೇವೆ. ಅಥವಾ ಸ್ಪಾಯ್ಲಿಂಗ್ ಆಗಿರ್ಬೋದು, ಕಟ್ಟಿಂಗ್ ಆಗಿರ್ಬೋದು ಅಥವಾ ನಾರ್ಮಲ್ ಲಾಸ್ ಅಂದರೆ ಅದು ಪ್ರಾಡಕ್ಟ್ ಕಂಡೀಷನ್ ಅಥವಾ ನ್ಯಾಚುರಲ್ ಕಂಡೀಷನ್ಸ್ಗೆ ಸಂಬಂಧಪಟ್ಟಿರ್ತದೆ, ನೇಚರ್ಸಿಗೆ ಸಂಬಂಧಪಟ್ಟಿರುವಂಥದ್ದು, ನ್ಯಾಚುರಲ್ ಕೆಲಾಮಿಟೀಸ್ಗೆ ಸಂಬಂಧಪಟ್ಟಂಥದ್ದು. ಅದು ಕಂಟ್ರೋಲ್ ಮಾಡೋಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಸೊ ಅದೆರಡು ಕೂಡ ಕ್ರೆಡಿಟ್ ಸೈಡಲ್ಲಿ ಬರುವಂಥದ್ದು. ಸೊ ಇದರಲ್ಲಿ ಪ್ರೋಸೆಸ್ ಬಿ ಕೂಡ ಕೊಟ್ಟಿದ್ದಾರೆ. ಪ್ರೋಸೆಸ್ ಎ ಕಂಪ್ಲೀಟೆಡ್ ಇನ್ ಪ್ರೋಸೆಸ್ ಬಿಗೆ ಟ್ರಾನ್ಸ್ಫರ್ ಮಾಡುವಾಗ ಫಸ್ಟ್ ಇಲ್ಲಿ ಪ್ರೋಸೆಸ್ ಎ ಇದೆ ಅಲ್ಲ, ಪ್ರೋಸೆಸ್ ಎ ನ ಫಿನಿಶ್ಡ್ ಪ್ರಾಡಕ್ಟ್ ಔಟ್ಪುಟ್ ಏನಾಗಿರ್ತದೆ, ಪ್ರೋಸೆಸ್ ಬಿ ಯಲ್ಲಿ ಅದು ಇನ್ಪುಟ್ ಆಗಿರ್ತದೆ. ಸೊ ಇನ್ಪುಟ್ ಅನ್ನು ನಾವು ಡೆಬಿಟ್ ಸೈಡ್ ಅಲ್ಲಿ ಮೆನ್ಷನ್ ಮಾಡ್ತೇವೆ ಟು ಪ್ರೋಸೆಸ್ ಎ ಅಕೌಂಟ್. ಪ್ರೋಸೆಸ್ ಎ ಅಕೌಂಟಿಂದ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಆ ಪ್ರೋಸೆಸ್ ಎ ನ ಫಿನಿಶ್ಡ್ ಪ್ರಾಡಕ್ಟ್ ಪ್ರೋಸೆಸ್ ಬಿ ಯಲ್ಲಿ ಇನ್ಪುಟ್ ಆಗಿರುವಂಥದ್ದು. ಎಷ್ಟಿದೆ ಇಲ್ಲಿ? ಸೇಮ್ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು. 1,660, 360, 5,97,600. ಸರಿ, ಪ್ರೋಸೆಸ್ ಬಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ಸ್ ಅಲ್ಲಿ ಪುನಃ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಮೆಟೀರಿಯಲ್ ಇನ್ ಟರ್ನ್ಸ್, ಇದು ಯೂನಿಟ್ ಪ್ರೊಡ್ಯೂಸರ್ ಅಲ್ವಾ, ಇನ್ಪುಟ್ ಪ್ರೊಡ್ಯೂಸ್ 140 ಅಂತ ಕೊಟ್ಟಿದ್ದಾರೆ. ಆಡ್ ಮಾಡಿ ಟು ಡೈರೆಕ್ಟ್ ಮೆಟೀರಿಯಲ್ಸ್ ಎಷ್ಟು ಕೊಟ್ಟಿರುವಂಥದ್ದು? 140 ಅಲ್ವಾ. 140 ಕೊಟ್ಟಿದ್ದಾರೆ. ಕಾಸ್ಟ್ ಕೂಡ ಕೊಟ್ಟಿದ್ದಾರೆ, ರೇಟ್ ಅದರದ್ದು ಕಾಸ್ಟ್ ಕೂಡ ಕೊಟ್ಟಿದ್ದಾರೆ 400. 140 ಇಂಟು 400 ದಟ್ ಕಮ್ಸ್ ಟು 56,000. ನೆಕ್ಸ್ಟ್ ಏನೇ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ? ಪ್ರೋಸೆಸ್ ಬಿದು ವೇಜಸ್ ಕೊಟ್ಟಿದ್ದಾರೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಇದು ಡೆಬಿಟ್ ಸೈಡಲ್ಲಿ ಬರ್ತದೆ, ಮೆನ್ಷನ್ ಮಾಡಿ. ಬೈ
wages ಎಷ್ಟು 40,000 sorry 2 wages, 2 manufacturing expenses how much 21,000. ನೆಕ್ಸ್ಟ್ ಇದರಲ್ಲಿ ಔಟ್ಪುಟ್ ಆಕ್ಚುಯಲ್ ಔಟ್ಪುಟ್ ಕೂಡ ಕೊಟ್ಟಿದ್ದಾರೆ 1,560 ಆಯ್ತಾ. ಅದಕ್ಕಿಂತ ಮುಂಚೆ ನಾವು ಈಗ ನಾರ್ಮಲ್ ಲಾಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಪ್ರೊಸೆಸ್ ಬಿ ಕೂಡ ಕೊಟ್ಟಿದ್ದಾರೆ. ಪ್ರೊಸೆಸ್ ಬಿ ಯಲ್ಲಿ ನಾರ್ಮಲ್ ಲಾಸ್ ವಿದೌಟ್ ಸ್ಕ್ರಾಪ್ ಇದೆ, ವಿತ್ ಸ್ಕ್ರಾಪ್ ಇದೆ, ರೇಟ್ ಕೂಡ ಕೊಟ್ಟಿದ್ದಾರೆ 400. ಸೊ ವರ್ಕಿಂಗ್ ನೋಟ್ ನಂಬರ್ ಫಸ್ಟ್ ಅಲ್ಲಿ ಸೇಮ್ ಪ್ರೋಸೆಸ್ ಎ ಅಲ್ಲಿ ಫೈಂಡ್ ಔಟ್ ಮಾಡಿದ್ರಲ್ಲ ಅದೇ ರೀತಿ ಪ್ರೋಸೆಸ್ ನಾರ್ಮಲ್ ಲಾಸ್ ಇಸ್ ಈಕ್ವಲ್ ಟು ಇನ್ಪುಟ್ ಇಂಟು ರೇಟ್ ಡಿವೈಡೆಡ್ ಬೈ 100. ಇನ್ಪುಟ್ ಎಷ್ಟು? ಇಲ್ಲಿ ಇನ್ಪುಟ್ ನಾವು ಪ್ರೋಸೆಸ್ ಎ ಇಂದ ತಗೊಂಡಿರುವಂತದ್ದು. ಇನ್ಪುಟ್ ಎಷ್ಟು? ಅದರಲ್ಲಿ ಕೂಡ ಅಷ್ಟೇ ವಿತ್ ಸ್ಕ್ರಾಪ್ ಇದೆ, ವಿದೌಟ್ ಸ್ಕ್ರಾಪ್ ಇದೆ. ಫಸ್ಟ್ ವಿದೌಟ್ ಸ್ಕ್ರಾಪ್ ಅನ್ನ ಕನ್ಸಿಡರ್. ಸೇಮ್ ಪ್ರೋಸೆಸ್ ಆಯ್ತಾ, ಸೇಮ್ ಪ್ರೊಸೀಜರ್ಸ್ ಅನ್ನ ನೀವು ಎ ಅಲ್ಲಿ ಫಾಲೋ ಮಾಡಿ. ಅದೇ ರೀತಿ ಇನ್ಪುಟ್ ಎಷ್ಟಿದೆ ಇಲ್ಲಿ ನೋಡಿ 1660 ಇದೆ ಅಲ್ವಾ. ಸೇಮ್ ಇದ ಪ್ರೊಸೆಸ್ ಬಿಗೆ ಇನ್ನು ಅಡಿಷನಲ್ ಇನ್ಪುಟ್ ಅನ್ನ ಆಡ್ ಮಾಡಿದಾರಂತೆ. ಎಷ್ಟು? 140. ಸೊ ಇದೆರಡನ್ನು ಕೂಡ ನೀವು ಆಡ್ ಮಾಡಬೇಕು. ಕ್ವಾಂಟಿಟೀಸ್ ಎರಡು ಕ್ವಾಂಟಿಟಿ 160 ಪ್ರೊಸೆಸ್ ಎ ಇಂದ ನಾವು ಇನ್ಪುಟ್ ಅನ್ನು ತಗೊಂಡಿರುವಂತದ್ದು, ಮತ್ತೆ ಅಡಿಷನಲ್ ಇನ್ಪುಟ್ ಅನ್ನ ಅವರು ಆಡ್ ಮಾಡಿದ್ದಾರೆ ಪ್ರೊಸೆಸ್ ಬಿಗೆ. ಸೊ ಪರ್ಸೆಂಟೇಜ್ ಎಷ್ಟು? ವಿದೌಟ್ ಸ್ಕ್ರಾಪ್ ಪರ್ಸೆಂಟೇಜ್ 5% ಮೆನ್ಷನ್ ಇನ್ ದ ಪ್ರಾಬ್ಲಮ್. ದಟ್ ಕಮ್ಸ್ ಟು 90 tons. Second one, with the scrap, same formula, input into rate divided by 100, input 1660 plus 140 into percentage 10%, that comes to 180 tons. Total normal loss is 90 plus 180, it comes to 270 tons. ಇದು ಟೋಟಲ್ ನಾರ್ಮಲ್ ಲಾಸ್. ಅದು ವಿದೌಟ್ ಸ್ಕ್ರಾಪ್ ಆಗಲಿ ವಿತ್ ಸ್ಕ್ರಾಪ್. ಸೆಕೆಂಡ್ ಪ್ರೋಸೆಸ್ ನಾರ್ಮಲ್ ಪ್ರೊಡಕ್ಷನ್. ಫಾರ್ಮುಲಾ ನಾರ್ಮಲ್ ಪ್ರೊಡಕ್ಷನ್ ಇಸ್ ಈಕ್ವಲ್ ಟು ಇನ್ಪುಟ್ minus normal loss. Input minus normal loss. Input ಗೊತ್ತಿದೆ. ಇಲ್ಲಿ ಇನ್ಪುಟ್ 1660 plus 140, ಇನ್ಪುಟ್ ಟೋಟಲ್ ಇನ್ಪುಟ್ 1800. ನಾರ್ಮಲ್ ಲಾಸ್ ನಾವು ಇವಾಗ ಫೈಂಡ್ ಔಟ್ ಮಾಡಿದ್ದೀವಿ 270 tons. ಸೊ ನಾರ್ಮಲ್ ಪ್ರೊಡಕ್ಷನ್ 1530 tons. 1800 minus 270. ಕರೆಕ್ಟ್. ನೆಕ್ಸ್ಟ್ ಥರ್ಡ್ ಸ್ಟೇಜಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕು? ನಾರ್ಮಲ್ ಕಾಸ್ಟ್ ಪರ್ ಟನ್. ಫಾರ್ಮುಲಾ ಟೋಟಲ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ ಡಿವೈಡೆಡ್ ಬೈ ನಾರ್ಮಲ್ ಪ್ರೊಡಕ್ಷನ್ divided by normal production. ಟೋಟಲ್ ಕಾಸ್ಟ್ ಎಷ್ಟಂತ ನಾವು ಇವಾಗ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಕಾಸ್ಟ್ ನಾನು ಹೇಳಿದೆ ಡೆಬಿಟ್ ಸೈಡಿನ ಟೋಟಲ್ ಮಾಡಬೇಕು. ಡೆಬಿಟ್ ಸೈಡಿನ ಟೋಟಲ್ ಕಾಸ್ಟ್ 5,97,600 plus 56,000 plus 40,000 plus 21,000. That comes to 7,14,600. Total cost 5,97,600, 56,000, 40,000 plus 21,000. That comes to total cost comes to 7,14,600 minus scrap value ಕೂಡ ನಾವಿಲ್ಲಿ ಫೈಂಡ್ ಔಟ್ ಮಾಡಲಿಲ್ಲ. ಫೈಂಡ್ ಔಟ್ ಮಾಡಬೇಕು by normal loss without scrap
ನಾರ್ಮಲ್ ಲಾಸ್ ವಿದೌಟ್ ಸ್ಕ್ರ್ಯಾಪ್ ಇದು ಟನ್ ಎಷ್ಟು, ವಿದೌಟ್ ಸ್ಕ್ರ್ಯಾಪ್ ಟನ್ 900. Rates are not given, so nil. By normal loss with the scrap, tons given, we already calculated 180. The rate also given in the problem, process B rate is 400. 400 into 180, that comes to 72,000. So we get the scrap value of normal loss. Scrap value of normal losses is 72,000 divided by normal production. Normal production we already calculated 1,530. So normal cost per ton is rupees 420 per ton. 420 per ton. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ನಾರ್ಮಲ್ ಪ್ರೊಡಕ್ಷನ್ ಗೊತ್ತಿದೆ 1,530 ಟನ್ಸ್. ಮತ್ತೆ ಪ್ರಾಬ್ಲಮ್ಸ್ ಅಲ್ಲಿ ಆಕ್ಚುಯಲ್ ಪ್ರೊಡಕ್ಷನ್ ಕೂಡ ಕೊಟ್ಟಿದ್ದಾರೆ. ಪ್ರೋಸೆಸ್ ಬಿ ನ ಆಕ್ಚುಯಲ್ ಪ್ರೊಡಕ್ಷನ್ 1,560. ಆಕ್ಚುಯಲ್ ಪ್ರೊಡಕ್ಷನ್ 1,560, ನಾರ್ಮಲ್ ಪ್ರೊಡಕ್ಷನ್ 1,530. So it is a abnormal gain. So abnormal gain formula in first process we get abnormal loss because the normal production is higher than the actual production. In this case the actual production is higher than the normal production, so it is a abnormal gain. Actual production minus normal production. Actual production minus normal production. Actual production is 1,560 ton minus normal production is 1,530. We already get 1,530. Actual production 1,560 in a problems. Okay. So abnormal gain is 30 ton because the actual production is higher than the normal production. Abnormal gain we write under the debit side of the process account. Abnormal gain quantity 30 tons. Rate ಯಾವ ರೇಟ್ ಹಾಕೋದು? ಕರೆಕ್ಟ್, ನಾರ್ಮಲ್ ಕಾಸ್ಟ್ ಪರ್ ಟನ್ನಿನ ರೇಟ್ ಹಾಕೋದು. ಎಲ್ಲ ಪ್ರಾಬ್ಲಮಲ್ಲಿ ಮೇನಾಗಿ ಅಬ್ಸರ್ವ್ ಮಾಡಿ, ರೇಟನ್ನು ನಾವು ಇದು ನಾರ್ಮಲ್ ಕಾಸ್ಟ್ ಪರ್ ಟನ್ನಿನ ರೇಟನ್ನೇ ನಾವು ಅಬ್ನಾರ್ಮಲ್ ಗೇನಿಗೆ ಹಾಕ್ತೇವೆ, ಅಬ್ನಾರ್ಮಲ್ ಲಾಸಿಗೆ ಹಾಕ್ತೇವೆ, ನೆಕ್ಸ್ಟ್ ಪ್ರೋಸೆಸ್ಸಿಗೆ ಟ್ರಾನ್ಸ್ಫರ್ ಮಾಡುವಾಗ ಆ ಇನ್ಪುಟ್ಟಿಗೆ ಕೂಡ ಹಾಕ್ತೇವೆ, ಅಥವಾ ವೇರ್ ಹೌಸಿಗೆ ಟ್ರಾನ್ಸ್ಫರ್ ಮಾಡುವಾಗ ಆ ಇನ್ಪುಟ್ ಕೂಡ ಹಾಕ್ತೇವೆ. ಎಲ್ಲ ಪ್ರಾಬ್ಲಮಲ್ಲಿ ಸೇಮ್ ಆಯಿತಾ. ಅಬ್ನಾರ್ಮಲ್ ಗೇನ್ ರೇಟ್ 420 ದಟ್ ಕಮ್ಸ್ ಟು 12,600. ಇವಾಗ ಈ ಟೋಟಲ್ ಆಯ್ತಾ, 5,97,600 ಪ್ಲಸ್ 56,000 ಪ್ಲಸ್ 40,000 ಪ್ಲಸ್ 21,000 ಪ್ಲಸ್ 12,600 ದಟ್ ಕಮ್ಸ್ ಟು 7,27,200. Here total 1,660 plus 140 plus 30 that comes to 1,830. Same amount transfer to credit side, 1,830, 7,27,200. So this is the finished product because the ಇನ್ಪುಟ್ ಫಿನಿಶ್ಡ್ ಗೂಡ್ಸ್ ಅನ್ನ ನಾವು ನೆಕ್ಸ್ಟ್ ಪ್ರೊಸೆಸ್ಗೆ ಸೆಂಡ್ ಮಾಡೋಕ್ಕಿಲ್ಲ. ಫಸ್ಟೇ ಪ್ರಾಬ್ಲಮ್ಸ್ ಅಲ್ಲಿ ಕೊಟ್ಟಿದ್ರು, ಇನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ದರ್ ಇಸ್ ಓನ್ಲಿ 2 processes, A and B. ಹಾಗಾಗಿ ಈ ಇನ್ ಫಿನಿಶ್ಡ್ ಪ್ರಾಡಕ್ಟ್ ಅನ್ನು ನಾವು ಫಿನಿಶ್ಡ್ ಗೂಡ್ಸ್ ಅಂತ ಟ್ರೀಟ್ ಮಾಡ್ತೇವೆ. ಬೈ ಫಿನಿಶ್ಡ್ ಸ್ಟಾಕ್ ಎಷ್ಟು 1,830 minus 90 minus 180 comes to 1,560. Rate same 420. ಯಾವ್ದು ರೇಟು? ನಾರ್ಮಲ್ ಕಾಸ್ಟ್ ಪರ್ ಟನ್ ರೇಟನ್ನು ಕನ್ಸಿಡರ್ ಮಾಡೋದು. ರೇಟ್ ಇಂಟು ಕ್ವಾಂಟಿಟಿ ಮಾಡಿದಾಗ 6,55,200. ಸೊ ದಿಸ್ ಇಸ್ ದ ಎಂಡ್ ಆಫ್ ದ ಪ್ರಾಬ್ಲಮ್ಸ್. ನೆಕ್ಸ್ಟ್ ಪ್ರೋಸೆಸ್ಸಿಗೆ ನಾವು
ಫಿನಿಶ್ಡ್ ಅಥವಾ ಔಟ್ಪುಟ್ ಅನ್ನ ಸೆಂಡ್ ಮಾಡಕ್ ಇಲ್ದಿದ್ದಾಗ, ಟ್ರಾನ್ಸ್ಫರ್ ಮಾಡಕ್ ಇಲ್ದಿದ್ದಾಗ ಅದನ್ನ ನಾವು ಫಿನಿಶ್ಡ್ ಸ್ಟಾಕ್ ಅಂತ ಹೇಳ್ತೇವೆ. ನಮ್ಮ ಮೆಟೀರಿಯಲ್, ರಾ ಮೆಟೀರಿಯಲ್ ಏನಿದೆ ಫಿನಿಶ್ಡ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿದೆ, ಅದು ಫೈನಲ್ ಸ್ಟೇಜ್ ಅಂತ ಹೇಳ್ತೇವೆ. ಸೊ ಇನ್ ಪ್ರೋಸೆಸ್ ಕಾಸ್ಟಿಂಗ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಪ್ರಾಬ್ಲಮ್ ಕೇಳುವಾಗ ನಾವು ಡೆಬಿಟ್ ಸೈಡ್ ಅಲ್ಲಿ ಫಾರ್ಮ್ಯಾಟ್ ಅನ್ನ ನೀವು ಅಬ್ಸರ್ವ್ ಮಾಡಬೇಕು. ಪ್ರತಿಯೊಂದು ಪ್ರಾಬ್ಲಮ್ಸ್ ಅಲ್ಲಿ ನಮಗೆ 4 ಸ್ಟೇಜ್ ಅನ್ನ ಫೈಂಡ್ ಔಟ್ ಮಾಡಕ್ಕಿರ್ತದೆ. ನಾರ್ಮಲ್ ಲಾಸ್ ಅಂಡ್ ನಾರ್ಮಲ್ ಪ್ರೊಡಕ್ಷನ್ಸ್ ಅಂಡ್ ನಾರ್ಮಲ್ ಕಾಸ್ಟ್ ಪರ್ ಟನ್. ಸಪೋಸ್ ಪ್ರಾಬ್ಲಮ್ಸ್ ಅಲ್ಲಿ ಅಬ್ನಾರ್ಮಲ್ ಅಥವಾ ಆಕ್ಚುಯಲ್ ಪ್ರೊಡಕ್ಷನ್ ಮತ್ತೆ ನಾರ್ಮಲ್ ಪ್ರೊಡಕ್ಷನ್ ಕೊಟ್ಟಿದ್ರೆ ನೀವು ಅಬ್ನಾರ್ಮಲ್ ಲಾಸ್ ಅಥವಾ ಅಬ್ನಾರ್ಮಲ್ ಗೇನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗ್ತದೆ. ಸೊ ಈ ಟರ್ಮ್ಸ್ಗೆ ಸಂಬಂಧಪಟ್ಟಂತೆ ನೀವು ಫಾರ್ಮಲ್ಸ್ ಅನ್ನ ಎಲ್ಲರೂ ಕನ್ಸಿಡರ್ ಮಾಡಬೇಕು, ಎಲ್ಲರೂ ನೆನ್ಪಿಟ್ಕೊಳ್ಬೇಕಾಗ್ತದೆ. ಯೂಶುವಲಿ ಬರುವಂತದ್ದು ಇದೇ ರೀತಿ ಎಲ್ಲ ಪ್ರಾಬ್ಲಮ್ಸ್ ಅಲ್ಲಿ ಇದೇ ರೀತಿ ಮೆಥಡ್ಸ್ ಅನ್ನ ಫಾಲೋ ಮಾಡಬೇಕು. ಇದು ಎಷ್ಟೇ ಪ್ರೋಸೆಸ್ ಆಗಿರಲಿ, ಅದು ಪ್ರೋಸೆಸ್ ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಡಿಗೆ ಸೇಮ್ ಪ್ರೊಸೀಜರ್ಸ್ ಅನ್ನ ಫಾಲೋ ಮಾಡೋದು. ಒಂದು ಪ್ರೋಸೆಸ್ ಇನ್ನ ಲಾಸ್ಟ್ ಔಟ್ಪುಟ್ ಏನಾಗಿರುತ್ತದೆ, ಇನ್ನೊಂದು ಪ್ರೋಸೆಸ್ ಅಲ್ಲಿ ಅದು ಇನ್ಪುಟ್ ಆಗಿರ್ತದೆ. ನೆಕ್ಸ್ಟ್ ಆ ಪ್ರೋಸೆಸ್ ಅಲ್ಲಿ ಏನಾದ್ರು ಅಡಿಷನಲ್ ಇನ್ಫಾರ್ಮೇಶನ್ಸ್ ಇದ್ರೆ ಅದನ್ನ ಆಡ್ ಮಾಡ್ತೀರಾ ಆ ಕ್ವಾಂಟಿಟೀಸ್ ಅನ್ನು ನೀವು ನೆಕ್ಸ್ಟ್ ಸ್ಕ್ರಾಪ್ ವ್ಯಾಲಿಗೆ ಇನ್ಪುಟ್ ಆಗಿ ತಗೊಳ್ಳುವಂತದ್ದು. ಸೊ ಇನ್ ಪ್ರೋಸೆಸ್ ಅಕೌಂಟಿಗೆ ಸಂಬಂಧಪಟ್ಟಂತೆ ನಾವು ಡೆಬಿಟ್ ಸೈಡ್ ಅಲ್ಲಿ ಎಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಇಂಡೈರೆಕ್ಟ್ ಅಂಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಕ್ರೆಡಿಟ್ ಸೈಡಿಗೆ ಬಂದಾಗ ಎಲ್ಲ ನಾರ್ಮಲ್ ಲಾಸಸ್ ವಿದೌಟ್ ಸ್ಕ್ರಾಪ್ ಆಗಿರ್ಬೋದು ಅಥವಾ ವಿತ್ ಸ್ಕ್ರಾಪ್ ಆಗಿರ್ಬೋದು ಅಥವಾ ಅಬ್ನಾರ್ಮಲ್ ಲಾಸಸ್ ಅನ್ನ ಕನ್ಸಿಡರ್ ಮಾಡ್ತೇವೆ. ಸೊ ಇಲ್ಲಿಗೆ ಈ ಚಾಪ್ಟರ್ಗೆ ಸಂಬಂಧಪಟ್ಟಂತ ಎಲ್ಲ ಪ್ರಾಬ್ಲಮ್ಸ್ ಯಾವುದೇ ರೀತಿ ಕೇಳಿದ್ರು ಇದೇ ರೀತಿ ಬರುವಂತದ್ದು ಮೆಥಡ್ಸ್, ಫಾರ್ಮುಲಾಸ್ ಅನ್ನ ಕನ್ಸಿಡರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.